ಮನೆಗೆ ಜವಾಬ್ದಾರಿಯುತ ಮಗನಾಗ್ತಾರಲ್ವಾ. ಎಷ್ಟು ದಿನ ಅಂತ ಹೀಗೆ ಕುಡ್ಕೊಂಡು ಓಡಾಡ್ತಾರೆ ಹೇಳಿ. ಈಗ ನೋಡಿ ರುದ್ರ ಭಾವಂಗೆ ಎಲ್ರೂ ಮರ್ಯಾದೆ ಕೊಡ್ತಾರೆ, ಅದು ನನ್ ಗಂಡಂಗೆ ಚೀ ಥೂ ಅಂತ ಉಗಿತಾರೆ. ಇವ್ರು ಹೀಗೆ ಇದ್ರೆ ಅತ್ತೆ ಮರ್ಯಾದೆನೂ ಹೋಗುತ್ತೆ. ಅದಕ್ಕೆ ಈ ಕುರ್ತಾ ಎಲ್ಲ ಬಿಡಿಸ್ತಾರಲ್ಲ ಆ ಕೇಂದ್ರಕ್ಕೆ ಸೇರ್ಸೋಣ ಅಂತಿದ್ದೀನಿ. ಹಲೋ, ಯಾರ್ರೀ? ಮಾವ, ಯಾರಿದು? ಛೆ, ಫೋನ್ ಮಾಡ್ತಾರೆ, ಮಾತಾಡೋದು ಸುಮ್ಮನೆ ಟೈಮ್ ವೇಸ್ಟ್. ಹಲೋ ಹಲೋ, ಶೋ ಇಟ್ಟೇ ಬಿಟ್ರು. ಇನ್ನೊಂದ್ಕಿತ ಮಾಡ್ತೀನಿ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ನಟಿ ಹೋಗು. ಅದ್ಯಾತ ಜೊತೆ ಮಾತಾಡ್ಬೇಕು ಅಂದೆ. ಈಗೇನ್ ಬೇಡ, ನಾನು ಆಮೇಲೆ ಮಾಡ್ಕೋತೀನಿ, ನೀನ್ ಹೋಗು. ಅಯ್ಯ, ಮಾತ್ಗೂ ಹೋಗು ಹೋಗು ಅಂತಿಲ್ಲ. ನಿನ್ ಸಲುವಾಗಿ ಅಡ್ಗೆ ಮಾಡ್ಕೊಂಡು ತಂದಿದ್ದೀನಿ, ಬಡ್ಸೋದ್ ಬೇಡ್ವಾ? ನನ್ಗೇನು ಕೈ ಕಾಲಿಲ್ವಾ? ನಾನು ಬಡ್ಕೋತೀನಿ, ನೀನು ಹೋಗು. ಪರವಾಗಿಲ್ಲ ಬಿಡು, ನಾನೇ ಬಿಡಿಸ್ತೀನಿ. ಒಂದ್ ಕಿತ ಹೇಳಿದ್ರೆ ಅರ್ಥ ಆಗ್ಬೇಕು. ಹೋಗಿಲಿಂದ. ಏನ್ ಮಾವ ನೀನು ಈಟೊಂದ್ ಪಿರುತಿಯಿಂದ ಊಟ ತಂದೀವ್ನಿ, ನೀನ್ ನೋಡ್ರೆ ಬೈತಿಯಲ್ಲ. ಇರು, ಅತ್ತೆ ಒಂದ್ ಹೋಗಿ ಹೇಳ್ತೀನಿ. ಸರಿ ಆಯ್ತು ಬಿಡು, ಬಡ್ಸು, ತಿನ್ ಸಾಯ್ತೀನಿ. ಚಂಚು ತಿಂತೀನಿ ಅನ್ನಲ್ಲ, ಮತ್ತೆ ಕಳ್ತಾ ಇದೀಯಾ? ಮತ್ತೆ ನಿನ್ಗೋಸ್ಕರ ಈಟ್ ಕಷ್ಟಪಟ್ಟು ಅಡ್ಗೆ ಮಾಡ್ಕೊಂಡ್ ಬಂದ್ರ ನೀನ್ ಸಾಯ್ತೀನಿ ಅಂತೀಯಲ್ಲ. ನೀನ್ ಸಾಯಕ್ಕ ನಾನು ಅಡ್ಗೆ ಮಾಡಿರೋದು. ಅಯ್ಯೋ, ಬೇಜಾರ್ ಮಾಡ್ಕೋಬೇಡ, ಮೊದ್ಲೇ ನಾನು ತಲೆ ಬಿಸಿಲಿದ್ದೆ. ಈಗೇನು ನೀನ್ ಬಡಿಸ್ಬೇಕಾ? ಹಾ ಸರಿ ಆಯ್ತು, ಬಡ್ಸು ಅಂತೆ, ಬಾ. ನಡಿ. ನನ್ ಗಂಡ ಬದಲಾಗಿ ಈ ಮನೆ ಜವಾಬ್ದಾರಿ ತಗೊಂಡ್ಬಿಟ್ರೆ ನಂಗಷ್ಟು ಸಾಕಪ್ಪ. ಅದಕ್ಕೆ ಯಾಕವ ತಲೆ ಕೆಡ್ಸ್ಕೊತೀಯ? ನಮ್ ರುದ್ರ ಇಲ್ವಾ? ಅವ್ನ್ ತಕತಾನ್ ಬಿಡು. ಅವ್ರೊಬ್ರೆ ಎಷ್ಟು ಅಂತ ತಗೋತಾರೆ ಹೇಳಿ? ಮಗ ಅಂದ್ಮೇಲೆ ಇಬ್ರು ಜವಾಬ್ದಾರಿ ತಗೋಬೇಕಲ್ವಾ? ಸಾಲದಕ್ಕೆ ರುದ್ರ ಭಾವ ಬೇರೆ ಮದ್ವೆ ಆಗಲ್ಲ ಅಂತ ಹೇಳ್ತಾರೆ. ಮಾವ, ಹೆಂಗೈತೆ? ಚೆನ್ನಾಗಿದೆ. ಗೊತ್ತಾಯ್ತಲ್ಲ, ಟೀಚರ್ ಮುಗಿದ್ರೆ ಎಲ್ಲ ಮಾಡೋದು. ಯಾರು? ಯಾರಿಲ್ಲ, ತಹಸೀಲ್ದಾರ್ ಆಫೀಸರು ಬರಕ್ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮಾವನಂತವ ಏನೋ ಮುಚ್ಚಿರ್ತಾವನೆ ಅನ್ಸ್ತೈತಲ್ಲ. ಮಾವ, ನಂಗೂ ತಿನ್ಸು. ಯಾಕೆ, ನಿನ್ ಕೈ ಇಲ್ವಾ? ಬರ್ತೀನಿ, ತಿನ್ನು. ಇದೋಳೆ ಸರಿ ಆಯ್ತು. ಕೈ ಇದ್ರೆ ತಿನ್ಸ್ಬಾರ್ದು ಅಂತ ಕಾನೂನ್ ಐತಾ? ತಿರುತಿಂದ ತಿನ್ಸ್ಬೋದಲ್ಲ. ಆಟ ದೂರದಿಂದ ನಿನ್ಗೋಸ್ಕರ ಊಟ ತಂದೀವ್ನಿ. ಕರ್ಮ. ತಿನ್ನು. ನನಗೆ ಒತ್ತಾಯ್ತೈತೆ, ಬೇಬಿನ ತಿನ್ನು ನೀನು. ಅಯ್ಯೋ, ಕುಯ್. ಅಪ್ಪ ಪುಣ್ಯಾತ್ಮ, ನೀನ್ ತಿನ್ಸೋದು ಬೇಡ, ಏನು ಬೇಡ. ನೀಗ ತಿನ್ಸಿದ್ರೆ ನಾನು ಸತ್ತೇ ಹೋಗ್ತೀನಿ ಆಟೆ. ನೋಡು, ಊಟ ಆಯ್ತು, ಮೊದಲು ಇಲ್ಲಿಂದ ಹೊರಡು. ಅಲ್ಲಮ್ಮವ, ಆಟ ದೂರದಿಂದ ಬಂದಿದ್ದೀನಿ. ಒಂದೆರಡು ನಿಮಿಷ ನನ್ನ ಜೊತೆ ಮಾತಾಡ್ಬಾರ್ದಾ? ಮೊದ್ಲೇ ಸಾನೆ ತಡ್ಕೊಂಡಿದ್ದೀನಿ, ಇದ್ರ ಮ್ಯಾಕ್ ನನಗೆ ಆಗಕ್ಕಿಲ್ಲ, ಮೊದಲಿನಿಂದ ಹೊರಡು ನೀನು. ಯಾವಾಗ್ಲೂ ಬೈತ್ಯ. ಸರಿ ಇರು. ಮಾವ, ಊಟ ನಿದ್ದಾನ ಮಾವ.
ಆಯ್ತಾಯ್ತು. ಅಯ್ಯ ಮಾವ ಆಯ್ತು ಹೊಡು. ಇನ್ನೇನೆಲ್ಲ ಆಯ್ತಲ್ಲ, ಹೊಡು ಒಟ್ಟಿಗೆ. ಹಬ್ಬಾ, ಅಯ್ಯೋಯ್ಯೋ, 1:30 ಆಯ್ತು ಕೊಂಡ್ರಲ್ಲ. ಇಲ್ಲ ಮಾಡೋದು. ಫೋನ್ ಹಚ್ಚೋಣ. ಮಾವ ಗುಟ್ಟಾಗಿ ಏನು ನಡೆಸ್ತಾನಲ್ಲ, ಹೆಂಗಾರ ಮಾಡಿ ತಿಳ್ಕೋಬೇಕು. ಮತ್ತೆ ಅದೇ ನಂಬರಿಂದ ಫೋನ್ ಬರ್ತಿದ್ಯಲ್ಲ. ಹಲೋ, ಯಾರೀ? ಟೀಚರಮ್ಮ, ನಾನು ರುದ್ರ ಮಾತಾಡ್ತೀವಿ. ಓ, ದೀವಾ?